ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವ. ನಿನ್ನೆ ಬಿಸಿಸಿಐ ಮತ್ತು ಐಪಿಎಲ್ ಫ್ರಾಂಚೈಸಿಗಳದ್ದು ಒಂದು ಮೀಟಿಂಗ್ ಆಗಿದೆ. ಆದರೆ ಇನ್ಸೈಡ್ ವಿಚಾರಗಳನ್ನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಏನೇನಾಯಿತು, ಯಾರೆಲ್ಲ ಭಾಗವಹಿಸಿದ್ರು ಅಂತ ಕಾದು ನೋಡೋದಾದರೆ ಭಾಳಷ್ಟು ವಿಚಾರ ನಾವು ನೋಡಬೇಕಲ್ಲಿ. ಒಂದೊಂದು ತಂಡಗಳು, ಒಂದೊಂದು ಫ್ರಾಂಚೈಸಿ ಒಂದೊಂದು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ನಿನ್ನೆ ಕಾವ್ಯ ಮಾರನ್ ಭಾಗಿಯಾಗಿದ್ದರು, ಜಿಂದಾಲ್ ಅವರು ಭಾಗಿಯಾಗಿದ್ದರು, ಪಾರ್ಕ್ ಜಿಂದಾಲ್. ಹಾಗೇನೆ ಶಾರುಖ್ ಖಾನ್ ಕೂಡ ಮಾತನಾಡಿದ್ದಾರೆ. ನೆಸ್ ವಾಡಿಯಾ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆದಂಥ ವಿಚಾರ ಅಂತಂದರೆ ಎಷ್ಟು ಜನರನ್ನ ರಿಟೈನ್ ಮಾಡಬೇಕು ಅನ್ನೋದು. ಸೊ ಭಾಳಷ್ಟು ಟೀಮ್ಗಳು 4-5 ಅಂತ ಹೇಳಿದರೆ, ಕೆಲವೊಂದು ಟೀಮ್ಗಳು 8 ಜನರನ್ನ ರಿಟೈನ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಆ ಕಾರಣಕ್ಕೆ ಅಲ್ಲೂ ಕೂಡ ಒಂದಷ್ಟು ಗೊಂದಲ ಆಗಿದೆ. ನಮಗೆ ಬಲ್ಲ ಮಾಹಿತಿ ಪ್ರಕಾರ ಶಾರುಖ್ ಖಾನ್ ಹಾಗೇನೆ ನೆಸ್ ವಾಡಿಯಾ ನಡುವೆ ಒಂದಷ್ಟು ಜಟಾಪಟಿ ಕೂಡ ಆಯ್ತಂತೆ. ನೆನ್ನೆ ಮೀಟಿಂಗ್ನಲ್ಲಿ ಸ್ವಲ್ಪ ಗರಂ ಆದಂಥ ಸನ್ನಿವೇಶ ಕೂಡ ಆಯಿತು ಶಾರುಖ್ ಖಾನ್ ಮತ್ತು ನೆಸ್ ವಾಡಿಯಾ ನಡುವೆ. ಯಾಕಂದರೆ ರಿಟೆನ್ಷನ್ ವಿಚಾರದಲ್ಲಿ ಗೊಂದಲ ಆಯಿತು. ಒಂದಷ್ಟು ಟೀಮ್ಗಳಿಗೆ ಬೇಕಾಗಿರಲಿಲ್ಲ ಹೆಚ್ಚಿನ ರಿಟೆನ್ಷನ್. ಕಾವ್ಯ ಮಾರನ್ ಮಾತನಾಡಿದ್ದಾರೆ. ಅವ್ರು ಹೇಳುವಂಥ ಪ್ರಕಾರ 7-8 ಜನರನ್ನ ರಿಟೈನ್ ಮಾಡುವಂಥ ಅವಕಾಶವನ್ನು ಕೊಡಬೇಕು ಒಂದು ಟೀಮ್ಗೆ. ಯಾಕಂದರೆ ಒಂದು ಕೋರ್ ಟೀಮನ್ನು ಬಿಲ್ಡ್ ಮಾಡಬೇಕಾದ್ರೆ ನಾವು ಒಂದಷ್ಟು ಸಮಯ ಇನ್ವೆಸ್ಟ್ ಮಾಡಿರ್ತೀವಿ. ಆ ಒಂದು ಟೀಮನ್ನು ಕಟ್ಟಬೇಕಾದ್ರೆ ಒಮ್ಮೆಲೆ ಅದು ಬ್ರೇಕ್ ಆದರೆ ಮತ್ತೆ ನಾವು ಹೊಸ ಟೀಮನ್ನು ಕಟ್ಕೊಂಡು ಮತ್ತೆ ಚಾಂಪಿಯನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಯಾಕಂದರೆ ಅವರ ಸನ್ರೈಸರ್ಸ್ ಟೀಮ್ ಕಳೆದ ಬಾರಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟು ಫೈನಲ್ವರೆಗೂ ಬಂದಂಥ ರೀತಿ, ಪ್ಯಾಟ್ ಕಮಿನ್ಸ್ ತಂಡವನ್ನು ಒಗ್ಗೂಡಿಸಿದಂಥ ರೀತಿ, ಎಷ್ಟು ಬದಲಾವಣೆ ಆಯಿತು ಅವ್ರು ಬಂದ ಮೇಲೆ. ಹಾಗಾಗಿ ಒಂದು ಸೆಟಲ್ ಟೀಮ್ ಬಂದಿದೆ. ಅಭಿಷೇಕ್ ಶರ್ಮಾ ಅಂತ ಒಬ್ಬ ಪ್ಲೇಯರ್ ಒಂದು ಲೈಮ್ಲೈಟ್ಗೆ ಬರಬೇಕಾದ್ರೆ ಒಂದಷ್ಟು ಸಮಯ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಕಾವ್ಯ ಮಾರನ್ ಹೇಳಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ನ CEO ಆಗಿರುವಂಥ ಪಾರ್ಕ್ ಜಿಂದಾಲ್ ಕೂಡ ಮಾತನಾಡ್ತಾ ಅವರು ಈ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಬಗ್ಗೆ ಮಾತನಾಡ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಏನಿದೆ ಅದು ಹೆಚ್ಚು ಆಟಗಾರರಿಗೆ ಅವಕಾಶ ಸಿಗುತ್ತೆ, ಹೌದು. ಆದರೆ ನಾವು ಆಲ್ರೌಂಡರ್ಗಳನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಇಂಪ್ಯಾಕ್ಟ್ ಪ್ಲೇಯರಿಂದ. ಸೊ ಆ ಕಾರಣಕ್ಕೆ ನಾನು ಅದರ ದೊಡ್ಡ ಫ್ಯಾನ್ ಅಲ್ಲ ಅಂತ ಈಗಾಗಲೇ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಕೂಡ ಇದ್ರ ಬಗ್ಗೆ ಮಾತನಾಡಿರೋದು ನಾವು ಗಮನಿಸಿದ್ದೀವಿ. ಆಲ್ರೌಂಡರ್ಗಳು ಬೇಕು. ಯಾಕಂದರೆ ಟೀಮ್ ಇಂಡಿಯಾ ದೃಷ್ಟಿಯಿಂದ ನೋಡಿದಾಗ ಹೆಚ್ಚಿನ ಆಲ್ರೌಂಡರ್ಗಳಿಗೆ ಅವಕಾಶ ಕೊಡಬೇಕಾಗುತ್ತೆ. ಬಟ್ ಈ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ನಿಂದ ಈ ಆಲ್ರೌಂಡರ್ ಸ್ಲಾಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ, ಅಂಥವ್ರಿಗೆ ಅವಕಾಶ ಸಿಗೋದಿಲ್ಲ. ಸೊ ಆ ಕಾರಣಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ನ ಸದ್ಯಕ್ಕೆ ಉಳಿಸುವಂಥದ್ದು ಅಷ್ಟು ಉತ್ತಮವಾದಂಥ ನಿರ್ಧಾರ ಅಲ್ಲ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ನ CEO ಹೇಳಿದ್ದಾರೆ. ಇನ್ನೊಂದು ಭಾಳ ಮೇಜರ್ ಆದಂಥ ಚರ್ಚೆಯ ವಿಚಾರ ಅಂತಂದರೆ, ಒಂದಷ್ಟು ಪ್ಲೇಯರ್ಗಳು ಬಿಡ್ ಆಗ್ತಾರೆ, ಕೋಟಿಗಟ್ಟಲೆ ಹೋಗ್ತಾರೆ. ಆದರೆ ಅವರು ಕೊನೆ ಕ್ಷಣದಲ್ಲಿ ಗಾಯ ಆಯಿತು, ನನಗೆ ಇಂಟರ್ನ್ಯಾಷನಲ್ ಡ್ಯೂಟಿ ಇದೆ, ನನ್ನ ರಾಷ್ಟ್ರೀಯ ತಂಡಕ್ಕೋಸ್ಕರ ನಾನು ಆಡಬೇಕು ಅಂತೆಲ್ಲ ಒಂದಷ್ಟು ಕಿರಿಕ್ಗಳನ್ನು ಶುರು ಮಾಡ್ತಾರೆ. ಆ ಕಾರಣದಿಂದಾಗಿ ಒಬ್ಬ ಮೇನ್ ಪ್ಲೇಯರ್ ಆ ರೀತಿ ಒಂದು 4 ಮ್ಯಾಚ್ ಆಡಿ ನಂತರ ನಾನು ನನ್ನ ಟೀಮಿಗೆ ಆಡ್ತೀನಿ, ನನ್ನ ರಾಷ್ಟ್ರಕ್ಕೆ ಆಡ್ತೀನಿ ಅಂತ ಹೋದಾಗ ಎಂಟೈರ್ ಆ ಟೀಮ್ಗೆ ಹೊಡ್ತಾ ಬೀಳುತ್ತೆ. ಸೊ ಆ ಕಾರಣಕ್ಕೆ ಇದರ ಬಗ್ಗೆ ಬ್ಯಾನ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ಆಗಿದೆ. ಇಂಥ ಪ್ಲೇಯರ್ ಯಾರಾದರೂ ಕೊನೆ ಕ್ಷಣದಲ್ಲಿ ಕೈ ಎತ್ತೋದು, ಇಲ್ಲ ನಾನು ಇಷ್ಟು ಮ್ಯಾಚ್ ಆಡ್ತೀನಿ ನಂತರ ನಾನು ಲಭ್ಯ ಇಲ್ಲ ಅಂತ ಹೇಳಿದ್ರೆ ಆಗ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಭಾಳ ಸೀರಿಯಸ್ ಆದಂಥ ಚರ್ಚೆ ನಡೆದಿದೆ. ಒಂದು ವೇಳೆ ಅಂಥ ಪ್ಲೇಯರ್ಸ್, ಭಾಳಷ್ಟು ಪ್ಲೇಯರ್ಸ್ ನಾವು ನೋಡಿದ್ವಿ. ಮಿಚೆಲ್ ಸ್ಟಾರ್ಕ್ ಫಾರ್ ಎಕ್ಸಾಂಪಲ್ ಕೊನೆ ಕ್ಷಣದಲ್ಲಿ ನಾನು ಆಡೋದಿಲ್ಲ ಅಂತ ಹೇಳೋದು. ಭಾಳಷ್ಟು ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಒಂದೋ ಬರಲ್ಲ ಅಂದರೆ ಆರಂಭದಲ್ಲೇ ಹೇಳಬೇಕು, ಬಿಡ್ಡಿಂಗ್ ಮುಂಚೆನೇ ಹೇಳಬೇಕು, ನಾವು ಆಕ್ಷನ್ನಲ್ಲಿ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡಿರ್ತೀವಿ ಅಂತ ಫ್ರಾಂಚೈಸಿಗಳು ಹೇಳ್ತಿರೋದು. ಸೊ ನಮ್ಮ ಶ್ರಮ, ನಮ್ಮ ಲೆಕ್ಕಾಚಾರ, ಟೀಮ್ನ ಬ್ಯಾಲೆನ್ಸ್ ಎಲ್ಲವೂ ಕೂಡ ಕೊಲ್ಯಾಪ್ಸ್ ಆಗುತ್ತೆ. ಆ ಕಾರಣಕ್ಕೆ ದಯವಿಟ್ಟು ಮುಂಚೆನೇ ಅವ್ರಿಗೆ ಇಂಟಿಮೇಷನ್ ಕೊಡಿ. ಒಂದೋ ಹಣ ಪಡೆದ ಮೇಲೆ ಬಿಡ್ ಆದಮೇಲೆ ಆಡಿ, ಇಲ್ಲೇ ಹೋದರೆ ಆರಂಭದಲ್ಲಿ ನಾವು ಆಡೋದಿಲ್ಲ ಅಂತ ಬಿಡ್ಡಿಂಗ್ನಿಂದ ಹೊರಗಡೆ ಉಳಿರಿ ಅಂತ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ, ಇದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಭಾಳ ಮುಖ್ಯವಾಗಿ ಮೆಗಾ ಆಕ್ಷನ್ ಆಗಬೇಕಾ, ಮಿನಿ ಆಕ್ಷನ್ ಆಗಬೇಕಾ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿದೆ ನನ್ನ ಮೀಟಿಂಗ್ನಲ್ಲಿ ಅಂತ ಗೊತ್ತಾಗಿದೆ. ಸೊ ಮೆಗಾ ಆಕ್ಷನ್ ಅಂತಂದರೆ ಭಾಳಷ್ಟು ಪ್ಲೇಯರ್ಗಳನ್ನು ಹೊರಗಡೆ ಬಿಡಬೇಕಾಗುತ್ತೆ. ಮಿನಿ ಆಕ್ಷನ್ ಅಂತಂದರೆ ಕೆಲವೊಂದಷ್ಟು ಪ್ಲೇಯರ್ಗಳನ್ನು ಮಾತ್ರ ಬಿಟ್ಟು ಬೇಕಾಗಿರುವಂಥ ಒಂದಷ್ಟು 2-3 ಪ್ಲೇಯರ್ಗಳು, ಇಂಪಾರ್ಟೆಂಟ್ ಪ್ಲೇಯರ್ಗಳನ್ನು ಅವರು ಹರಾಜಿನಲ್ಲಿ ಖರೀದಿ ಮಾಡ್ಬೋದು. ಇನ್ನು ಕೊನೆಯದಾಗಿ ಭಾಳ ಮುಖ್ಯವಾಗಿ ಚರ್ಚೆ ಆಗಿರುವಂಥ ಮತ್ತೊಂದು ವಿಚಾರ ಅಂತಂದರೆ, ಒಂದು ಟೀಮ್ಗೆ 100 ಕೋಟಿ ಪರ್ಸನ್ನು ನೀಡಲಾಗಿದೆ ಖರೀದಿ ಮಾಡೋಕ್ಕೆ. ಒಂದು ಹರಾಜಿಗೆ ಹೋದಾಗ, ಆಕ್ಷನ್ಗೆ ಹೋದಾಗ ಆ 100 ಕೋಟಿಯನ್ನು 125 ಕೋಟಿಗೆ ಹೆಚ್ಚು ಮಾಡಬೇಕು ಅನ್ನೋ ಡಿಮ್ಯಾಂಡ್ ಕೂಡ ಬಂದಿದೆ. ಸೊ ಆ ಕಾರಣಕ್ಕೆ ಅದನ್ನು ಕೂಡ ಈಗ BCCI ಮತ್ತು IPLನ ಒಂದು ಮ್ಯಾನೇಜ್ಮೆಂಟ್ ಟೀಮ್ ಏನಿದೆ, ಸೊ ಅವರು ಇದ್ರ ಬಗ್ಗೆ ನಿರ್ಧಾರ ಕೈಗೊಳ್ತಾರೆ. ನೆನ್ನೆ ಹಲವಾರು ಅಭಿಪ್ರಾಯಗಳು ಕೇಳಿ ಬಂದಿದೆ ಫ್ರಾಂಚೈಸಿ ಕಡೆಯಿಂದ. ಎಲ್ಲೆಲ್ಲಿ ಏನೇನು ಆಗಬೇಕು, ಎಲ್ಲೆಲ್ಲಿ ಕೆಲವೊಂದಷ್ಟು ರೂಲ್ಸ್ಗಳನ್ನು ಸ್ವಲ್ಪ ಸಡಿಲ ಮಾಡಬೇಕು, ಯಾವುದನ್ನು ಟೈಟ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಸೊ 100ರಿಂದ 125 ಕೋಟಿ ಆದರೆ ನಮಗೆ ಇನ್ನಷ್ಟು ಆಟಗಾರರನ್ನ ಖರೀದಿ ಮಾಡುವಂಥ ಅವಕಾಶ ಸಿಗುತ್ತೆ. ಬಿಡ್ಡಿಂಗ್ನಲ್ಲಿ ಈಗಾಗಲೇ ನಾವು 24 ಕೋಟಿ 25 ಕೋಟಿ ನೋಡಿದ್ದೀವಿ ಕಳೆದ ಬಾರಿ ಕಮಿನ್ಸ್ ಹಾಗೇನೆ ಸ್ಟಾರ್ಕ್ ವಿಚಾರದಲ್ಲಿ. ಮೇ ಬಿ 125 ಕೋಟಿ ಮಾಡಿದರೆ ಅದು 30-35 ಕೋಟಿ ಹೋದರೂ ಕೂಡ ಒಬ್ಬ ಆಟಗಾರನಿಗೆ ಅಚ್ಚರಿಯಿಲ್ಲ. ಯಾಕಂದರೆ ಅಷ್ಟು ಅವಕಾಶ ಫ್ರಾಂಚೈಸಿಗಳಿಗೂ ಕೂಡ ಸಿಗುತ್ತೆ. ಸೊ ಇದಾಗಿತ್ತು ನೆನೆಯ ಮೀಟಿಂಗ್, BCCI ಮತ್ತು IPLನ ಫ್ರಾಂಚೈಸಿಗಳ ಒಂದು ಇನ್ಸೈಡ್ ಮೀಟಿಂಗ್ನ ವಿಚಾರ. ಸೊ ಯಾವ ರೂಲ್ಸ್ ಬರಬೇಕು, ಇಂಪ್ಯಾಕ್ಟ್ ಪ್ಲೇಯರ್ ಇರಬೇಕಾ, 100ರಿಂದ 125 ಕೋಟಿ ಮಾಡಬೇಕಾ, ಜೊತೆಗೆ ಒಂದು ಟೀಮ್ ಎಷ್ಟು ಪ್ಲೇಯರ್ಗಳನ್ನ ಉಳಿಸುವಂಥ ರೂಲ್ಸ್ ಬರಬೇಕು, ಅದ್ರ ಬಗ್ಗೆ ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸೊ ಇದಾಗಿತ್ತು IPLನ ಮೀಟಿಂಗ್ನ ಸ್ಪೆಷಲ್ ಇನ್ಸೈಡ್ಸ್ ವಿಚಾರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.